Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸಂತೆಬೆನ್ನೂರಿನ ಗುತ್ತಿಗೆದಾರ ಪಿಎಸ್ ಗೌಡರ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಸರ್ಕಾರ ಬಂದ ಮೇಲೆ ಬರೀ ಡೆತ್ ನೋಟ್ಗಳೇ ಬರ್ತಿವೆ ಅಂತ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಆರ್ಐಡಿಎಲ್ನಿಂದ ಬಾಕಿ ಬಿಲ್ ಬರೆದಿದ್ದಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಸರ್ಕಾರ ಕಿರುಕುಳ ಕೊಡ್ತಾ ಇದೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಈ ಸರ್ಕಾರ ಬೆಳಗ್ಗೆ ಎದ್ದ ಕೂಡಲೇ ಲೂಟಿ ಹೊಡೆಯೋದಕ್ಕೆ ನಿಲ್ಲುತ್ತೆ. ಸಿಎಂಗೆ 50 ವರ್ಷದ ರಾಜಕೀಯ ಅನುಭವ ಇದೆ ಅಂತಾರೆ. ಘಟನೆ ನಡೆದು 4 ದಿನಗಳಾದ್ರೂ ಗೊತ್ತಿಲ್ಲ ಅಂತ ಸಿಎಂ ಹೇಳ್ತಾರೆ. ಇವರಿಗೆ ಗೊತ್ತಾಗಿಲ್ಲ ಅಂತಾದ್ರೆ ಇವರೇನು ಮುಖ್ಯಮಂತ್ರಿನ? ಎಲ್ಲರೂ ಮಹಾಪುರುಷರು, ಗೃಹ ಮಂತ್ರಿಗೆ ಕೈ ಮುಗಿಬೇಕು ಅಂತ ಡಿಸಿಎಂಗೆ ಬಹುದೊಡ್ಡ ನಮಸ್ಕಾರ. ಸಿಎಂಗೆ ಅಡ್ಡ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬೀಳ್ಬೇಕು. ಈ ಸರ್ಕಾರದಲ್ಲಿ ಎಲ್ಲರೂ ದರೋಡೆಕೋರರೇ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಇವ್ರ ಸರ್ಕಾರ ಬಂದಾದ್ಮೇಲೆ ಬರೀ ಡೆತ್ ನೋಟ್ಗಳೇ ಬರ್ತಿದ್ದಾವೆ. ಬರೀ ಡೆತ್ ನೋಟ್ಗಳು ಆಗ್ತಿದ್ದಾವೆ. ಈಗ ಕೆ ಆರ್ ಡಿ ಎಲ್ನಲ್ಲಿ ಒಬ್ಬ ಗುತ್ತಿಗೆದಾರ ತನಗೆ ಪೇಮೆಂಟ್ ಆಗಿಲ್ಲ, ಪಿ ಎಸ್ ಗೌಡ್ರು ಚನ್ನಗಿರಿಯವರು ಪೇಮೆಂಟ್ ಆಗಿಲ್ಲ ಅಂತ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಬಂದಾಗಿಂದ ಕಣ್ಣಲ್ಲಿ ರಕ್ತ ತರಿಸಿ ಈ ಪ್ರತಿಯೊಬ್ಬ ಗುತ್ತಿಗೆದಾರನು ಆತ್ಮಹತ್ಯೆ ಮಾಡ್ಕೊಳ್ಳಬೇಕು, ಪ್ರತಿಯೊಬ್ಬ ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಯಲ್ಲಿ ಇವತ್ತು ಸರ್ಕಾರ ಕಿರುಕುಳ ಕೊಡ್ತಿದೆ. ಲೂಟಿ ಈ ಲೂಟಿಗೋರರ ಸರ್ಕಾರ ಇದು. 50 ವರ್ಷದ ಅನುಭವ. 4 ದಿನ ಆದ್ರೂ ಇನ್ನ ಅರ್ಥ ಆಗಿಲ್ಲ ಅಂದ್ರೆ ಇವರೊಂದು ಮುಖ್ಯಮಂತ್ರಿನ? 4 ದಿನ ಆಗಿ ಅರ್ಥ ಆಗಿಲ್ಲದವ್ರು ಇವ್ರೇನು ಮುಖ್ಯಮಂತ್ರಿನ? ಏನು ಇವ್ರು ಏನ್ ಕೇಳಿದ್ದಾರೆ? ಎಂತ ಮಹಾನುಭಾವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಎಂತ ಮಹಾನುಭಾವರು ಗೃಹ ಸಚಿವರು, ಎಂತೆಂತ ಮಹಾನುಭಾವರು ಉಪಮುಖ್ಯಮಂತ್ರಿಗಳು. ಈ ಭ್ರಷ್ಟಾಚಾರಿಗಳು ಆ ಗೃಹ ಸಚಿವರ ಕೈ ಮುಗಿಬೇಕು, ಉಪಮುಖ್ಯಮಂತ್ರಿ ದೊಡ್ಡ ನಮಸ್ಕಾರ ಹೊಡಿಬೇಕು, ಈ ಮುಖ್ಯಮಂತ್ರಿಗೆ ಅಡ್ಡ ಬೀಳಬೇಕಪ್ಪ. ಇವರೆಲ್ಲ ಇಡೀ ತಂಡನೇ ಹೇಳ್ಬೇಕು ಅಂತಿದ್ದೆ. ಇಡೀ ತಂಡಕ್ಕೆ ಒಂದು ಹೆಸರು ಕೊಡೋಣ ಅಂತಿದ್ದೆ. ಪ್ರಿಯಾಂಕರ್ಗೆ ಮೇಲೆ ಈಗ ಡೆತ್ ನೋಟು. ಎಲ್ಲಾ ಮಹಾಪುರುಷರು ಇವರೀ ಹಗಲು ದೊರಡೆಗರೇ ಇದ್ದಾರೆ. ಸಂತೆಬೆನ್ನೂರಿನ ಗುತ್ತಿಗೆದಾರ ಪಿಎಸ್ ಗೌಡರ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇಲಾಖಾ ತನಿಖೆಗೆ ವಹಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ. ಈ ಪ್ರಕರಣವನ್ನು ಇಲಾಖಾ ತನಿಖೆಗೆ ವಹಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಹಿರಿಯ ಅಧಿಕಾರಿಗಳ ಸಮಿತಿಯನ್ನು ರಚಿಸಿ ವರದಿ ನೀಡುವಂತೆ ಸೂಚನೆಯನ್ನು ನೀಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಸಿಎಸ್ಗೆ ಪ್ರಿಯಾಂಕ್ ಖರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂತೆಬೆನ್ನೂರಿನ ಗುತ್ತಿಗೆದಾರ ಪಿಎಸ್ ಗೌಡರ್ 48 ವರ್ಷ ಆತ್ಮಹತ್ಯೆ ಮಾಡಿಕೊಂಡಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಇಲಾಖಾ ತನಿಖೆಗೆ ಈಗ ಸಚಿವರು ಈ ಪ್ರಕರಣವನ್ನು ವಹಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಿ ವರದಿ ನೀಡಬೇಕು ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಎಸಿಎಸ್ಗೆ ಪ್ರಿಯಾಂಕ್ ಖರ್ಗೆ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಗಮನಿಸಬಹುದು, ಆ ಸೂಚನೆ ಲಿಖಿತ ರೂಪದಲ್ಲಿ ಗಮನಿಸಿರಬಹುದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇಲ್ಲಿ ಗುತ್ತಿಗೆದಾರ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ, ಡೆತ್ ನೋಟ್ ಡೀಟೇಲ್ಸ್ ಅನ್ನು ಕೂಡ ನೀಡಲಾಗಿದೆ. ಯಾವ ರೀತಿ ಮೋಸ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪಿಎಸ್ ಗೌಡರ್ ಬರೆದಂತಹ ಡೆತ್ ನೋಟ್ ಇತ್ತಲ್ಲ, ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಟ್ರಾಕ್ಟರ್ ಪಿಎಸ್ ಗೌಡರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತೆಬೆನ್ನೂರಿನ ಗುತ್ತಿಗೆದಾರ ಪಿಎಸ್ ಗೌಡರ್ ಸುಸೈಡ್ ಮಾಡಿಕೊಂಡಿದ್ದಾರೆ. ಕೆಆರ್ಐಡಿಎಲ್ನಿಂದ ಬಾಕಿ ಬಿಲ್ ಬರದೇ ಇದ್ದಿದ್ದಕ್ಕೆ ಮನನೊಂದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿದೆ. ಮನೆಯಲ್ಲಿ ಡೆತ್ ನೋಟ್ ಬರೆದು ಪಿಎಸ್ ಗೌಡರ್ ಆತ್ಮಹತ್ಯೆಗೆ ಶರಣಾಗಿದ್ರು. ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನ ಮನೆಯಲ್ಲಿ ನೇಣಿಗೆ ಶರಣಾಗಿರೋದು. ಮೇ 26ರಂದು ಡೆತ್ ನೋಟ್ ಬರೆದಿಟ್ಟು ಪಿಎಸ್ ಗೌಡರ್ ಆತ್ಮಹತ್ಯೆಗೆ ಶರಣಾಗಿದ್ರು. ಇನ್ನು ಡೆತ್ ನೋಟ್ನಲ್ಲಿ ಅಧಿಕಾರಿಗಳ ನಡೆ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು. ಕೆಆರ್ಐಡಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯದ ನಡೆ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು. ಬೇಜವಾಬ್ದಾರಿತನದಿಂದಾಗಿ ಈ ರೀತಿ ಆಗಿದೆ ಅಂತ, ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಜೊತೆಗೆ ಇಬ್ಬರು ಸಹೋದರರ ವಿರುದ್ಧವೂ ಕೂಡ ಆರೋಪ ಮಾಡಿದ್ರು ಪಿಎಸ್ ಗೌಡರ್. ಹಣಕಾಸು ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿತ್ತು. ಸಂತೆಬೆನ್ನೂರಿನ ಕೃಷಿ ಇಲಾಖೆ ಆವರಣದಲ್ಲಿ ನಡೆದ
ಆಗದಂತಹ ಕಾಮಗಾರಿ ವಿಚಾರ. ಇಲ್ಲಿ 2023-24ರಲ್ಲಿ ಕಾಮಗಾರಿ ಮಾಡಾಗಿತ್ತು, ಆದರೆ ಬಿಲ್ ನೀಡಿರಲಿಲ್ಲ ಅನ್ನುವಂತಹ ಆರೋಪ. ಹಣ ನೀಡದೆ ಕಾಮಗಾರಿಗೆ ಹಣ ಕೊಡದೆ ಸತಾಯಿಸಿದ್ರು KRIDL ಅಧಿಕಾರಿಗಳು ಅಂತ. ದೊಡ್ಡ ಮೊತ್ತದ ಪರಿಹಾರವನ್ನ ನೀಡಬೇಕಿತ್ತು, ಆದರೆ ಕೊಟ್ಟಿರಲಿಲ್ಲ. ಹೀಗಾಗಿ PS ಗೌಡರ್ ಅದರಿಂದ ಮನನೊಂದಿದ್ರು, ನಷ್ಟ ಅನುಭವಿಸಿದ್ರು. ಅದನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಇಬ್ಬರು ಸಹೋದರರ ವಿರುದ್ಧವೂ ಕೂಡ ವಂಚಿಸಿದ್ದಾರೆ ಅನ್ನುವಂತಹ ಆರೋಪ ಮಾಡಿ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಸಂಬಂಧ ಮೃತ PS ಗೌಡರ ಪತ್ನಿ ವಸಂತಕುಮಾರಿ ದೂರನ್ನು ಕೂಡ ಕೊಟ್ಟಿದ್ರು ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ. ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿತ್ತು. ಸೆಕ್ಷನ್ 306ರ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲಾಖಾ ತನಿಖೆಗೆ ಈಗ ಗ್ರಾಮೀಣಾಭಿವೃದ್ಧಿ ಸಚಿವರು ವಹಿಸಿರೋದು. ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳ ಸಮಿತಿಯನ್ನ ರಚಿಸಿ ವರದಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ACSಗೆ ಸೂಚನೆಯನ್ನ ನೀಡಲಾಗಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.